ಯಾಕೆ ಹಾಡೋದನ್ನ ನಿಲ್ಲಿಸ್ಬಿಟ್ರಿ? ಹಾಡಿ, ನೀವು ತುಂಬ ಚೆನ್ನಾಗಿ ಹಾಡ್ತೀರಾ. ನನಗನ್ಸುತ್ತೆ ಇವರು ಮ್ಯೂಸಿಕ್ ಕಲ್ತಿದ್ದಾರೆ ಅಂತ. ಕಲ್ತಿರೋದ ಕೇಳ್ತಿಲ್ಲ ದೀಪಿಕಾ, ಇವ್ರು ಇಷ್ಟು ಚೆನ್ನಾಗಿ ಹಾಡ್ತಿರೋದು ನೋಡಿದ್ರೆ ಇವರು ಪ್ರೊಫೆಷ್ನಲ್ ಸಿಂಗರ್ ಅನ್ಸುತ್ತೆ. ಇವರು ಹಾಡು ಹೇಳೋದು ಮಾತ್ರ ಅಲ್ಲ, ಚಿತ್ರ ಕೂಡ ತುಂಬ ಚೆನ್ನಾಗಿ ಬಿಡಿಸ್ತಾರಂತೆ. ಇವ್ರು ಯಾರು, ಇವ್ರಿಗಿನ್ನೂ ಏನೇನು ಗೊತ್ತು ಅನ್ನೋದು ನಮಗೆ ಗೊತ್ತಿಲ್ಲ ಅಷ್ಟೆ. ಇವ್ರ ಮುಖ ನೋಡಿದ್ರೆ ತುಂಬ ಇನ್ನೋಸೆಂಟ್ ಅನ್ನಿಸ್ತಾರೆ. ಹಾಗೆ ಇವ್ರಿಗೆ ತುಂಬ ಅದ್ಭುತವಾದ ಟ್ಯಾಲೆಂಟು ಇದೆ. ಮತ್ತೆ ಹಾಡು ಹೇಳ್ತೀರಾ ಪ್ಲೀಸ್? ಮತ್ತೆ ನಿಮ್ಮ ಹಾಡು ಕೇಳಬೇಕು ಅನ್ನಿಸ್ತಿದೆ. ಹೌದು, ತುಂಬ ಚೆನ್ನಾಗಿ ಹಾಡ್ತೀರಾ, ಹಾಡಿ ಪ್ಲೀಸ್ ಒನ್ಸ್ ಮೋರ್. ಯಾಕೆ ಸುಮ್ಮನೆ ನಿಂತ್ಬಿಟ್ರಿ? ನಾವೆಲ್ಲರೂ ಇಷ್ಟು ಕೇಳ್ಕೊತಾ ಇದ್ದೀವಿ, ಒಂದು ಹಾಡಾದರೂ ಹಾಡಿ. ಯಾರು ಹಾಡು ಹೇಳಿದ್ದು? ತುಂಬ ಚೆನ್ನಾಗಿ ಹಾಡ್ತಿದ್ರಲ್ಲ. ಅದೇ ಮಾವ, ತುಳಸಿ ಅಮ್ಮ ಒಬ್ರನ್ನ ನಮ್ಮ ಮನೆ ಕರ್ಕೊಂಡು ಬಂದಿದ್ದಾರಲ್ಲ, ಅವರೇ. ಓ ಹೌದಾ? ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಹಾಡ್ತಾರಾ? ಕೇಳ್ತಿರಲ್ಲ ಮಾವ, ಅವ್ರು ಆಡೋದನ್ನ ಕೇಳಿ ನಾವೆಲ್ಲರೂ ಎದ್ದು ಬಂದ್ವಿ. ಆದರೆ ಅವ್ರು ನಮ್ಮನ್ನು ನೋಡ್ತಿದ್ದ ಹಾಗೆ ಆಡೋದನ್ನ ನಿಲ್ಲಿಸ್ಬಿಟ್ರು. ಓಹ್ ಪಾಪ, ಅವ್ರಿಗೆ ಮುಜುಗರ ಅನ್ಸುತ್ತೆ. ಅವ್ರು ಹಾಡುವಾಗ ನೀವು ಯಾರು ಡಿಸ್ಟರ್ಬ್ ಮಾಡಬೇಡಿ. ಹಾಡೋಕೆ ಹೋಗಿಲೆ ಯಾರು ಕೇಳಲಿ ಅಂತ ಹಾಡಲ್ಲ, ಅದಕ್ಕೆ ಹಾಡಬೇಕು ಅನ್ನಿಸ್ದಾಗ ಹಾಡ್ತಿರುತ್ತೆ. ಇವರು ಕೂಡ ಅದೇ ಥರ ಅನ್ಸುತ್ತೆ. ಇರ್ಬೋದೇನೋ, ಚೆನ್ನಾಗೇನೋ ಹಾಡ್ತಾರೆ, ಆದರೆ ಯಾರ ಹತ್ರನೂ ಮಾತಾಡಲ್ಲ. ಮಾವ, ತುಳಸಿ ಅಮ್ಮ ಬರ್ಲಿಲ್ವಾ? ಅವರು ಇಲ್ಲ, ಹಾಡು ಕೇಳಿ ನಾನೇ ಬಂದೆ. ಹೇಗೂ ಇವ್ರು ಮಲಗಿಲ್ವಲ್ಲ, ಇವ್ರು ಹಾಲು ಕುಡ್ದಿಲ್ಲ, ನಾನು ಹೋಗಿ ಹಾಲು ಕೊಡ್ತೀನಿ. ಬೇಡ ಪೂರ್ಣೆ, ಅಮ್ಮ ಬಂದರೆ ಅಮ್ಮನ ಹತ್ರನೇ ಹಾಲು ಕೊಟ್ಟು ಕಳಿಸು. ನಮ್ಮನ್ನು ನೋಡಿ ಅವರು ಗಾಬರಿ ಆಗಿದ್ದಾರೆ ಅನ್ಸುತ್ತೆ.